ಅಲ್ಲ ಮಾಡ್ಲೇಬೇಕಲ್ಲ ಅವರು. ಅವ್ರಿಗೆ ಅದು ಬಿಟ್ಟು ಇನ್ನೇನ್ ದಾರಿ ಇದೆ? ಹೇಳಲೇಬೇಕು. ಪತ್ರಕರ್ತರು ಕೇಳ್ತಿದ್ದಂಗೆನೆ ಹೌದು ನಾವು ಈ ಬೆಂಚ್ ಇಲ್ಲ, ಈಗ ದ್ವಿಸದಸ್ಯ, ಆಮೇಲೆ ಇನ್ನೊಂದು ತ್ರಿಸದಸ್ಯ, ಹಿಂಗ್ ಇದ್ದೇ ಇದೆಯಲ್ಲ ಅವಕಾಶ. ನಾವ್ ಹೇಳ್ತಿರೋದು ನಿಮಗೆ ಈ ತರದ ಚಟುವಟಿಕೆಯ ನಿರ್ಬಂಧನೆ ಮಾಡಕ್ಕೆ ಎಲ್ಲಾದ್ರೂ ಇರ್ಬೇಕಾಯ್ತಲ್ರಿ. ಇಷ್ಟು ಓಪನ್ ಫೀಲ್ಡ್ ಅಲ್ಲಿ ಚಟುವಟಿಕೆ ಮಾಡ್ತಿದ್ವಿ. ಈಗ ನೀವು ಚಟುವಟಿಕೆ ನಿರ್ಬಂಧ 4 ಗೋಡೆ ಒಳಗೆ ಮಾಡಿ ನಾವು ಏನ್ ಮಾಡ್ತಿದೀವಿ ಅಂತಾನೆ ಗೊತ್ತಾಗಲ್ವೇ ನಿಮ್ಗೆ? ಇಡ್ ದಿವಸ ಓಪನ್ ಆಗಿ ಮಾಡ್ತಿದ್ವಿ, ಏನ್ ಮಾಡ್ತಿದೀವಿ ಅಂತ ಸಾರ್ವಜನಿಕರು ನೋಡ್ತಾ ಇದ್ರು. ಈಗ ಆ ಅವಕಾಶ ನಿಮ್ಮ ಹತ್ರ ಹೋಗಿತ್ತಲ್ಲ, 4 ಗೋಡೆ ಒಳಗೆ ಮಾಡ್ಕೋತೀವಲ್ಲ. ಹಾಗಾಗಿ ಅವ್ರು ಅದನ್ನೇ ಹೇಳಬೇಕು ಮುಖ್ಯಮಂತ್ರಿಗಳು. ಈಗಲಾರು ಈ ಒಂದು ಇದನ್ನ ಹಿಂಪಡಿಬೇಕು ಅನ್ನೋದು. ಪ್ರಿಯಾಂಕಾ ಖರ್ಗೆ ಬಗ್ಗೆ ಹೇಳಿದ್ರಿ, ಖರ್ಗೆ ಅವರು ಯಾವುದೇ ಮಾತನಾಡಲಿಲ್ಲ ಅಂತೇಳಿ. ಅದೇ ಎಐಸಿಸಿ ಅಧ್ಯಕ್ಷರ ಮಾತಿಗೂ ಯಾರು ಲಿಂಕ್ ಮಾಡ್ತಾ ಇಲ್ಲ. ಅಲ್ಲ, ಎಐಸಿಸಿ ಅಧ್ಯಕ್ಷರು ಬಾಯೇ ಬಿಡ್ತಾ ಇಲ್ಲ. RSS ಅಂತ ಸಂಸ್ಥೆಗಳ ಬಗ್ಗೆ ಅವ್ರ ಮಗ, ಅದಕ್ಕಿಂತ ಒಬ್ಬ ಮಂತ್ರಿ, ಅದು ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೊಂದು ದ್ವೇಷದ ಭಾವನೆ ಇದೆ ಅಂತ ಆದಾಗ ಅವ್ರು ಹೇಳ್ಬೇಕಾಗಿತ್ತಲ್ಲ. ಇಲ್ಲಪ್ಪ ಹಿಂದೆ ನಾನೇ ಇದ್ದೀನಿ, ನಾನು ನೋಡಿದ್ದೀನಿ ಏನಾಗಿದೆ ಅಂತ ಇಂದಿರಾ ಗಾಂಧಿ ಅವರೇ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿಯ ರೆಸೊಲ್ಯೂಷನ್ ಅನ್ನು ಮಾಡಿದ್ರಲ್ಲ. ಆಗಿದೆ ಅವಾಗ 3 ಹಂತದಲ್ಲಿ ನಿರ್ಬಂಧ ಮಾಡಕ್ ಹೋಗಿದ್ರು, ಅವಾಗೆಲ್ಲ ಏನೂ ಆಗಿಲ್ಲ. ಆದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯ ರಾಜಕಾರಣಿ ಹೇಳ್ಬೇಕಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿಗೆ, ಒಂದು ರಾಜ್ಯದ ಮಂತ್ರಿಗೆ ಅವ್ರ ಮಗ ಅಂತ ಹೇಳ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯರು ಇಷ್ಟೊಂದೆಲ್ಲ ಗೊತ್ತಿರೋರು ಹೇಳ್ಬೇಕಾಗಿತ್ತಲ್ಲ. ಇಷ್ಟೊತ್ತಿಗೆ ಏನೂ ಮಾತಾಡ್ಲಿಲ್ಲ. ಈಗಂತೂ ಆ ಥರದ್ದು ಕಾಣ್ತಾನೆ ಇಲ್ಲ. ದಿನಕ್ಕೊಬ್ಬೊಬ್ಬ ಹೇಳಿಕೆ ಕೊಡ್ತಾ ಇದಾರಲ್ಲ. ಒಬ್ರು ಮುಖ್ಯಮಂತ್ರಿ ಇಳಿತಾರೆ ಅಂತಾರೆ, ಒಬ್ರು ಮುಖ್ಯಮಂತ್ರಿಯ ಪರವಾಗಿ ಕೊಡ್ತಾರೆ, ಒಬ್ರು ಮುಖ್ಯಮಂತ್ರಿ ವಿರೋಧವಾಗಿ ಕೊಡ್ತಾರೆ. ಅಲ್ಲೇ ಶಾಸಕರು ಇದಾರಲ್ಲ. ನಾವು ನನಗೆ ನೆನಪಲ್ಲಿ ಇರುವಂಗೆ ಒಂದು ಸರ್ಕಾರದ 3-4 ಶಾಸಕರು ಜೈಲೊಳಗಿರೋದೇ ಈ ಪೀರಿಯಡ್ ಅಲ್ಲಿ ಅಂತ ಅನ್ಕೋತೀನಿ. 3-4 ಜನ ಒಳಗೆ ಹೋಗಾಯ್ತಲ್ಲ. ಈ ಕಡೆ ವಿನಯ್ ಕುಲಕರ್ಣಿ, ಮೊದಲು ನಾಗೇಂದ್ರ ಅವ್ರದ್ದಾಯ್ತು, ವಿನಯ್ ಕುಲಕರ್ಣಿ ಆಯ್ತು, ಸತೀಶ್ ಶೈಲ್ ಆಯ್ತು. ಏನು ಒಂದು ಸರ್ಕಾರದ, ಅದು ಆಡಳಿತ ಪಕ್ಷದ ಒಳಗಡೆ 3 ಜನ 4 ಜನ ಶಾಸಕರು. ಈಗ ನಮ್ಮ ಚಿತ್ರದುರ್ಗದ ಪಪ್ಪಿ ಅವ್ರದ್ದು 4 ಜನ MLAಗಳು ಇದರಲ್ಲಿ ಏನು ಜೈಲಲ್ಲಿ ಇರೋ ಹಂಗಾಗಿದೆಯಲ್ಲ. ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ ಅಂತ ಅನ್ಕೋತೀನಿ, ಒಂದು ಆಡಳಿತ ಪಕ್ಷದ ಶಾಸಕರು ಜೈಲೊಳಗಿರುವಂತದ್ದು. ಇದನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಇದ್ರ ಬಗ್ಗೆ ಎಲ್ಲರೂ ಕಾಮೆಂಟ್ ಆಗಿದೆಯಾ? ಕಾಮೆಂಟ್ ಆಗೋದೇನು ಇಡಿ ರೈಡ್ ಮಾಡಬಾರ್ದು, ಮಾತತ್ರ ಇಡಿ ಅರೆಸ್ಟ್ ಮಾಡಬಾರ್ದು, ಇಡಿ ರೈಡ್ ಮಾಡಬಾರ್ದು. ಇನ್ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಆಗೋದು. ಹಂಗಾರೆ ಇವ್ 4 ಜನದ್ದು ಯಾವ್ದು ಕೊಟ್ಟಿರೋದು? ಹಂಗಾರೆ ಇವತ್ತು ಕೋರ್ಟ್ಗಳ ತೀರ್ಪು ಮೇಲೆ ಆಗಿರುವಂತದ್ದು 2 ಘಟನೆಗಳಾದ್ರೆ ಇನ್ನೆರಡು. ಈ ರೀತಿಯಲ್ಲಿ ಮೊದಲನೇ ಬಾರಿಗೆ ಒಂದು ಆಡಳಿತ ಪಕ್ಷ ಶಾಸಕರು ಒಳಗೋಗಿರೋದನ್ನ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯ, ನಾನು ಅವ್ರ ಬಗ್ಗೆ ಮಾತನಾಡೋ ದೊಡ್ಡವನ್ ಅಲ್ವೇ ಅಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ AICC ಅಧ್ಯಕ್ಷರು ಆ ಪಕ್ಷದ ಒಂದು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮಾತನಾಡಬೇಕಾಗಿತ್ತು. ಪ್ರಿಯಾಂಕಾ ಖರ್ಗೆಗೆ ಇಲ್ಲಪ್ಪ ಈ ತರ ಇದೆ ಅನ್ನುವಂಥದ್ದನ್ನ ಮನವರಿಕೆ ಆದ್ರೂ ಮಾಡ್ಕೊಡ್ಬೇಕಾಗಿತ್ತು. ಎರಡೂ ಎಲ್ಲೋ ಮಾಡಿಲ್ಲ. ಏನು ಅಂತ ಗೊತ್ತಿಲ್ಲ. ಇವ್ರ ಮಾತು ಕೇಳಲ್ವಾ ಅಂದ್ರೆ ಮಾತು ಕೇಳಲ್ಲ. ಸರ್ಕಾರ ಯಾರ ಮಾತು ಕೇಳ್ತಾ ಇಲ್ಲಲ್ಲ, ಶಾಸಕರುಗಳು. ಅಲ್ಲ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕು ಒಂದು ಸಂಸ್ಥೆ ಆಟ ಆಡಕ್ಕೆ, ದೇಶಭಕ್ತಿ ಗೀತೆ ಹೇಳ್ಕೊಡಕ್ಕೆ, ದೇಶದ ಬಗ್ಗೆ ಮಹಾಪುರುಷರ ಬಗ್ಗೆ ಹೇಳ್ಕೊಡಕ್ಕೆ ರಿಜಿಸ್ಟ್ರೇಷನ್ ಯಾಕೆ ಬೇಕು? ಏನಕ್ಕೆ ಬೇಕು? ಈಗ ನಾವಿಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಅಥವಾ ಹೇಳ್ತಾ ಇದ್ದೀವಿ, ರಿಜಿಸ್ಟ್ರೇಷನ್ ಯಾಕೆ ಬೇಕು? ಏನಾದರೂ ನಿಮಗೆ ಅಲ್ಲಿ ಈ ಥರದ್ದು ದೇಶದ್ರೋಹದ್ದು, ಸಮಾಜದ್ರೋಹದ್ದು, ವಿದ್ರೋಹದ್ದು ಕೆಲಸಗಳು ಗಮನಕ್ಕೆ ಬಂದಾಗ ಮಾತ್ರ ನೀವು ಏನ್ ಬೇಕಾದರೂ ಆಕ್ಷನ್ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ನಾನು ಅದಕ್ಕೆ ಹೇಳಿದ್ದು, ಓಪನ್ ಫೀಲ್ಡ್ ಅಲ್ಲಿ ನಾವು ಚಟುವಟಿಕೆ ಮಾಡ್ತಾ ಇದ್ವಿ. ಏನ್ ಶಾಖೆ ಅಂದ್ರೆ ಏನು ಅಂತ ನಡೆಸ್ತಾ ಇದ್ವಿ, ಗೊತ್ತಾಗ್ತಿತ್ತು.
ಈಗ 4 ಗೋಡೆ ಮಧ್ಯೆ ನಡೆಯುತ್ತೆ. ನಿಮ್ಗೇನು ಗೊತ್ತೇ ಆಗಲ್ವೇ? ಏನು ಗೊತ್ತಾಗಲ್ಲಲ್ಲ. ನರೇಂದ್ರ ಮೋದಿ ಅವರಿಗೆ ಡಿಗ್ರಿ ಸರ್ಟಿಫಿಕೇಟ್ ಇತ್ತು ಇಲ್ಲ ಅನ್ನೋದು ಇವತ್ತು ಆಡಳಿತ ಹೇಗೆ ನಡೆಸ್ತಾರೆ ಈ ಎಲ್ರಿಗೂ ಅನ್ವಯ ಆಗುತ್ತೆ. ಅದು ಶಾಸಕರಿಗೆ ಮಾತ್ರ ಡಿಗ್ರಿ ಸರ್ಟಿಫಿಕೇಟ್ ಬಿಡುವಂಗಾರ. ಹಾಗಾಗಿ ಈ ಶಾಸಕಾಂಗ ಒಳಗುವೆ ವಿಧಾನಸಭೆ ಒಳಗುವೆ 8-10 ಜನ ಡಾಕ್ಟರ್ಗಳಿದ್ದಾರೆ, ಎಲ್ಲ ಪಾರ್ಟಿಯಿಂದನೂ ಸೇರ್ಕೊಂಡು ವಿದ್ಯಾವಂತರು ಇವತ್ತು ರಾಜಕಾರಣಕ್ಕೆ ಬರ್ತಿದ್ದಾರೆ. ಅದ್ರ ಮಧ್ಯೆ ಅವ್ರಿಗೆ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಹಿಂದ್ಗಡೆ ಅವ್ರದೆಲ್ಲ ಹುಡ್ಕೊಂಡು ಹೋದ್ರೆ ಎಲ್ಲಿ ಇದಕ್ಕೆ ಕೆಲಸ ಮಾಡಿರುವ ಅನೇಕ ಜನಕ್ಕೆ ನಾವು ಹೇಳ್ತಾ ಇದ್ವಿ. ಹಿಂದೆ ಗೋವಿಂದೇಗೌಡರಿಗೆ ಅವರು ವಿದ್ಯಾಮಂತ್ರಿಗಳಾಗಿದ್ದಾಗ ಅವರಂತ ಶ್ರೇಷ್ಠ ಮಂತ್ರಿಗಳೇ ಇಲ್ಲ ಅಂತಾನೆ ಹೇಳ್ತಿದ್ವಿ. ಈಗಲೂ ಹೇಳ್ತೀವಿ ನಾವು, ಅವ್ರು ತಂದ ರಿಫಾರ್ಮ್ಸ್ ಯಾರೂ ತರಲಿಲ್ಲ ಅಂತ. ಅದರ ಹಿನ್ನೆಲೆ ಹುಡುಕಿದ್ವಾ ಅವ್ರೇನು ಓದಿದ್ದಾರೆ ಅಂತ. ಓದಿರೋರು ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ, ಮಿಗ್ದವ್ರು ಮಾಡಲ್ಲ ಅಂತ ಹೇಳೋಕೆ ಆಗದೆ ಇರುವಂತ ಪರಿಸ್ಥಿತಿಲಿ ಇದೀವಿ ಈಗ. ಥ್ಯಾಂಕ್ ಯು ಸರ್. ಇಲ್ಲ, ನಿಮ್ಮ ಬಿಜೆಪಿಯ ನವೆಂಬರ್ ಕ್ರಾಂತಿಯ ಭವಿಷ್ಯ ಎಲ್ಲಿಗೆ ಅಂತ ಬಂದಿದೆ ಸರ್? ನೋಡ್ತಾ ಇದ್ದೀರಿ, ನನ್ನ ದಿಢೀರಂತ ಡಿಲ್ಲಿ ಯಾತ್ರೆ ಆಗಿದೆ. ಅದಾಗ್ತಿದ್ದಂಗೆನೆ ಮುಂದಿನ ವಾರನೋ 10 ದಿವಸದಲ್ಲೋ ಮತ್ತೆ ಮುಖ್ಯಮಂತ್ರಿಗಳು ದೆಹಲಿ ಯಾತ್ರೆ ಹೋಗ್ತಾ ಇದ್ದಾರೆ ಅಂತ ಆಗಿದೆ. ಸದ್ಯಕ್ಕಿದೆ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇದು ಇನ್ನೂ ನಿಲ್ಲೋ ಪ್ರಶ್ನೆ ಅಲ್ಲ, ಶುರು ಆಗಿದೆ. ಶುರು ಆಗುವಂಥದ್ದನ್ನ ನೋಡ್ತಾ ಇದ್ದೀವಿ. ನವೆಂಬರ್ ದಿನಕ್ಕೆ ಒಂದೊಂದು ಹೇಳಿಕೆಗಳು ವ್ಯತ್ಯಾಸ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರುವ ಹೇಳಿಕೆ ಹಿನ್ನೆಲೆಯಲ್ಲಿ ದಿನಕ್ಕೊಂದೊಂದು ನಡೀತಾ ಇದೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದಷ್ಟು ಮೇಜರ್ ಈ ರಾಜ್ಯದಲ್ಲಿ ಬದಲಾವಣೆ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು, ನಮ್ಮ ಜಿಲ್ಲೆಯ ಒಬ್ರು ಹಿರಿಯ ರಾಜಕಾರಣಿ ಸಿಎಂ ಇಂದ ಬದಲಾವಣೆ ಆಗ್ತಾ ಇದ್ದಾರೆ ಅನ್ನೋದು ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್.